ಅಕ್ಕನ ಫೋನ್ ನಾವನ್ನೇ ತಗೊಂಡು ಹೋಗೋನು, ಅಕ್ಕಂಗೆ ಕೊಡು ಈ ಬಾವ ಅಂತಂದ್ರೆ ಇಲ್ಲ ಅತ್ತೆ ಸೊಸೆ ಇಬ್ರು ಟಿವಿ ನೋಡ್ತಾ ಇದ್ರು, ಟಿವಿ ಮೇಲೆ ಬಿದ್ದಿದ್ದಾರೆ ಅಂತ ಹೇಳ್ತಿದ್ರು. ಅಕ್ಕ ನಾನು ಫೋನ್ ಮಾಡಿದ್ದೀನಿ ಅಂದ್ರೆ ಯಾಕೆ ಮಾತಾಡೋದಿಲ್ಲ, ಕೊಡಿ ಕೊಡಿ ಅಂದ್ರು. ಇಲ್ಲ ನನ್ನ ಜೊತೆ ಮಾತಾಡಿ ನೀನು, ಅವಳ ಜೊತೆ ಯಾಕೆ ಮಾತಾಡ್ತೀಯ ಅಂತ ಅನ್ನೋರು. ಅಂದ್ರೆ ನಂಗೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟ ಅಲ್ಲ, ನಂಗೆ ಅಕ್ಕಂಗೆ ಕೊಡಿ ಅಂದ್ರೆ ಕೊಡ್ತಾನೆ ಇರಲಿಲ್ಲ. ಯಾಕಿತ್ತೋ ಏನೋ ಗೊತ್ತಿಲ್ಲ. ಅವಳು ಹೋಗ್ತಾ ಹೋಗ್ತಾ ಅವರಿಗೆ ಇಷ್ಟ ಆಗ್ಲಿಲ್ವಿಲ್ಲ, ಅವಳ ನಡತೆ ಅಭಾವ ಎಲ್ಲ ಇಷ್ಟ ಆಗ್ತಿರ್ಲೇನೋ ಏನೋ ಗೊತ್ತಿಲ್ಲ. ಅವಳಿಗೆ ಕೆಲಸ ಏನೂ ಮಾಡಕ್ ಬರ್ತಿರ್ಲಿಲ್ಲ, ಮಾತು ಅಷ್ಟೇ ಅವಳದು ಸ್ವಲ್ಪ ಮಾತಾ ಜಾಸ್ತಿ ಆಡ್ತಾ ಇರ್ಲಿಲ್ಲ, ಕೆಲಸನೂ ಅಷ್ಟೇ. ಹಾ ಹೇಳ್ಕೊಂಡಿದ್ವಿ. ನಂಗೆ ಮನೆಗೆ ಹೋಗ್ಬೇಕು ಅನಿಸ್ತಿದೆ ದೀಕ್ಷಿತಾ, ಕಳಿಸ್ತೇನೆ ಇಲ್ಲ ಇಲ್ಲಿ ಯಾರು. ಹಾ ಕಳಿಸ್ತಾನೆ ಇಲ್ಲ, ನನ್ಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನಾನು ಹೋಗ್ಬೇಕು ದೀಕ್ಷಿತಾ ಅಂತ ಒಂದ್ಸತಿ ಹೇಳಿದ್ಲು ನನ್ನ ಹತ್ರ. ಅದಕ್ಕೆ ನಾನು ಭಾವನ್ ಕೇಳಿದ್ದೆ, ಯಾಕೆ ಭಾವ ಅವಳು ಕಷ್ಟ ಸುಖ ನೀವು ನೋಡ್ಕೋಬೇಕು ತಾನೆ, ಅವಳನ್ನ ಕರ್ಕೊಂಡು ಹೋಗಿ ಅಂತ ಅಂದೆ. ಇಲ್ಲ ಕರ್ಕೊಂಡು ಹೋಗ್ತೀನಿ, ಒಂದು 2 ದಿನ ಕೆಲಸ ಇದೆ, ಕೆಲಸ ಬಿಟ್ಟು ಹೋಗ್ಬೋದಲ್ಲ ಅಂತಂದ್ರೆ ಇಲ್ಲ. ಸಾವಿಗೆ ಕಾರಣ ಏನು ದೂರ ಕೊಟ್ಟಿದ್ರಾ? ಸಾವಿಗೆ ಕಾರಣ ಅಂದ್ರೆ ಹೆಂಗ್ ಹೊಡೆದ್ರು, ಯಾರು ಹೊಡೆದ್ರು, ಎದಕ್ಕೆ ಹೊಡೆದ್ರು, ಏನು ಕಂಪ್ಲೇಂಟ್ ಮಾಡಿದ್ರಾ? ಹಾ ಮಾಡಿದೀವಿ. ಏನು ಅವ್ರ ಅತ್ತೆ ಅವ್ರ ಗಂಡನೇ. ಕುತ್ತಿಗೆ ಮೇಲೆ ಮಾರ್ಕ್ ಇದೆ ಬ್ಲ್ಯಾಕ್, ಕುತ್ತಿಗೆ ಹಿಚ್ಕಿ ಹೊಡೆದು ಕೊಂಡಿರ್ಬೋದು. ಹೌದಾ? ತನಿಖೆ ಆಗ್ಬೇಕಿತ್ತು. ಆಗ್ಬೇಕು, ಅಕ್ಕನ ನ್ಯಾಯ ಸಿಗ್ಬೇಕು. ಅವರಿಬ್ಬರಿಗೆ ಸಾಯ ಸುಖ ಅವ್ರ ಜೈಲಲ್ಲೇ ಇರ್ಬೇಕು. ಅವರಿಗೆ ಒಂದು ಹೆಣ್ಣು ಕೂಡ ಕಣ್ಣೆತ್ತು ನೋಡ್ಬಾರ್ದವ್ರು ಲೈಫಲ್ಲಿ, ಆ ಥರ ಆಗ್ಬೇಕು ಅವರಿಗೆ. ನಿಮ್ಮ ಹೆಸರು? ದೀಕ್ಷಿತಾ ಅವಳ ತಂಗಿ.